ಸರ್ ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳು ನಮ್ಮ ದೇಶ ಏನು ಒಕ್ಕರ್ಸ್ಕೊಂಡಿದ್ದಾವೆ. ಏನ್ ಆಗ್ತಾ ಇದೆ ಸ್ವಾತಂತ್ರ್ಯ ಬಂದ ಮೇಲೆ? ಸ್ವಾತಂತ್ರ್ಯ ಮುಂಚೆ ಏನಾಗಿತ್ತು? ಹಿಂದೆ ಈಸ್ಟ್ ಇಂಡಿಯಾ ಕಂಪನಿ ಅಂತ ಒಂದು ಕಂಪನಿ ಇಂಡಿಯಾಕ್ಕೆ ಬಂದು ಅದು ಸುಮಾರು 200 ವರ್ಷಗಳ ಆಡಿ ಈ ದೇಶ ಇರ್ತಕ್ಕಂಥ ಎಲ್ಲ ಸಂಪತ್ತುಗಳನ್ನ ಲೂಟಿ ಹೊಡ್ಕೊ ಹೊರಟಾಯ್ತು. 1942ರಲ್ಲಿ ಗಾಂಧಿ ಮತ್ತು ಅವರ ಅನುಯಾಯಿಗಳು ಸರ್ದಾರ್ ಪಟೇಲ್ ಇರ್ಬೋದು, ಇವರೆಲ್ಲರೂ ಸೇರ್ಕೊಂಡು ಒಂದು ಚಳವಳಿ ಮಾಡಿ ಈ ಬ್ರಿಟಿಷರೇ ತೊಲಗಿ ನಮ್ಮ ದೇಶ ಬಿಟ್ಟು ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಅವ್ರು ಹೋದ್ರು. ಸ್ವಾತಂತ್ರ್ಯ ಬಂದ ನಂತರ ನಮ್ಮನ್ನ ಆಳ್ತಕ್ಕಂಥ ನಮ್ಮ ಜನ ಏನಿದ್ದಾರೆ ಇವತ್ತು ಸಾವಿರಾರು ಕಂಪನಿಗಳು ಇವತ್ತು ಬಂದು ದೇಶ ಒದಿಕೊಂಡಿದ್ದಾವೆ. ಆ ಒದಿಕೊಂಡಿರೋದು ಅಷ್ಟೇ ಅಲ್ಲ, ನಮ್ಮನ್ನ ಶೋಷಣೆ ಮಾಡ್ತಾ ಇದಾರೆ. ನಮ್ಮ ವಿದ್ಯಾವಂತ ಹುಡುಗರನ್ನ ಶೋಷಣೆ ಮಾಡ್ತಾ ಇದಾರೆ. ಟೆಕ್ನಿಕಲ್ ಆಗಿ ಏನು ಒಳ್ಳೆ ಪ್ರತಿಭಾವಂತರಿದ್ದಾರೆ ಅವ್ರೆಲ್ಲರೂ ಶೋಷಣೆ ಮಾಡ್ತಾ ಇದ್ದಾರೆ. ಇವತ್ತೆಲ್ಲ ಮೊದಲೆಲ್ಲ ಪ್ರಾರಂಭ ಸಂದರ್ಭಗಳಲ್ಲಿ ಒಳ್ಳೊಳ್ಳೆ ಸಂಬಳ ಕೊಡ್ತಿದ್ರು, 1 ಲಕ್ಷ 1-2 ಲಕ್ಷ ಹಿಂಗೆ. ಆದ್ರೆ ಇವತ್ತು ಬರೀ 15,000 20,000ಕ್ಕೆ ಒಬ್ಬ BE ಮಾಡಿದಂಥ ಒಬ್ಬ ಟೆಕ್ನಿಕಲ್ ಸ್ಟೂಡೆಂಟ್ಗೆ ಇವತ್ತು 15-20 ಸಾವಿರ ಕೇಸ್ಕೊತಾ ಇದ್ದಾರೆ. ಅಂಥ ಸಂದರ್ಭ ನಿರ್ಮಾಣ ಆಗಿದೆ. ನಮ್ಮನ್ನ ಆಳ್ತಕ್ಕಂಥ ಸರ್ಕಾರಗಳು, ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇವರು ಅದೇನು ಅಂತ ಎತ್ತಾಗಿ ನೋಡ್ತಾ ಇಲ್ಲ. ಇವರು ಕಾರ್ಮಿಕರ ಪರವಾಗಿಲ್ಲ, ಆ ಕಂಪನಿಗಳ ಪರವಾಗಿರ್ತಕ್ಕಂಥದ್ದು. ನಮ್ಮ ಕಾರ್ಮಿಕರು ಉಳಿಸ್ಬೇಕು, ರೈತರು ಉಳಿಸ್ಬೇಕು, ರೈತರ ಭೂಮಿ ಉಳಿಸ್ಬೇಕಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ. ಏನಿವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತೆ ಸಂಯುಕ್ತ ಹೋರಾಟ ರಾಜ್ಯಾದ್ಯಂತ ಜೈಲ್ ಬರೋ ಚಳುವಳಿಯನ್ನ, ಕಾರ್ಪೊರೇಟ್ ವ್ಯವಸ್ಥೆಯನ್ನ ಓಡಿಸ್ಬೇಕು ಈ ದೇಶದಿಂದ ಅಂತೇಳಿ 1942ರಲ್ಲಿ ಮಹಾತ್ಮ ಗಾಂಧೀಜಿರವರು ಏನು ಬ್ರಿಟಿಷರು ತೊಲಗಿ ಬ್ರಿಟಿಷಲ್ಲ ಕ್ವಿಟ್ ಇಂಡಿಯಾ ಚಳುವಳಿಯನ್ನ ಮಾಡಿದ್ರು. ಅದಕ್ಕೆ 84 ವರ್ಷ ಕಳೆದಂತ ಈ ಸಂದರ್ಭದಲ್ಲಿ 2026ರಲ್ಲಿ ಕಾರ್ಪೊರೇಟ್ಗಳೇ ದೇಶ ಬಿಟ್ಟು ತೊಲಗಿ ಅಂತಕ್ಕಂಥ ಹೋರಾಟವನ್ನ ಇವತ್ತು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ನಾವು ನಾನಿವತ್ತು ಈ ಸರ್ಕಾರಕ್ಕೆ, ನಮ್ಮನ್ನ ಆಳ್ತಕ್ಕಂಥ ಎರಡೂ ಸರ್ಕಾರಗಳಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಏನು ಅದಾನಿ ಅಂಬಾನಿಗಳಿಗೆ, ಕಾರ್ಪೊರೇಟ್ ಸಂಸ್ಥೆಗಳಾದಂತಹ ಅದಾನಿ ಅಂಬಾನಿಗಳಿಗೆ ರಿಯಾಯಿತಿ ಕೊಡ್ತಕ್ಕಂಥ ಈ ಸರ್ಕಾರಗಳು ಕಾರ್ಮಿಕ ಮತ್ತು ರೈತನಿಗೆ ಜೈಲ್ ಮತ್ತೆ ನಮ್ಮ ಲಾಠಿ ಏಟನ್ನು ಕೊಡ್ತಕ್ಕಂಥ ಈ ಸರ್ಕಾರಗಳ ನೈತಿಕತೆ ಇದೆಯಾ ಅಂತಕ್ಕಂಥ ಮಾತನ್ನ, ಮತ್ತೆ ಕಾರ್ಮಿಕರ 4 ಹೊಸ ಕಾಯ್ದೆಗಳನ್ನ ತಂದಿರತಕ್ಕಂಥದ್ದನ್ನ ರದ್ದು ಮಾಡಬೇಕು, ಮತ್ತೆ BG ರಾಮ್ಜಿ ಕಾಯ್ದೆಯನ್ನು ಕೂಡ ರದ್ದು ಮಾಡಬೇಕು. ಕಾರ್ಮಿಕ ದುಡಿದಂತ 8 ಅವರ್ ಕೆಲಸಕ್ಕೆ ನ್ಯಾಯಯುತವಾದಂತ ಸಂಬಳವನ್ನ ಕೊಡಬೇಕು ಅಂತಕ್ಕಂಥದ್ದು ಇವತ್ತಿನ ಈ ಹೋರಾಟದ ಸಂಕೇತ. ಹಾಗಾಗಿ ರಾಜ್ಯಾದ್ಯಂತ ಜೈಲ್ ಬರೋ ಚಳುವಳಿನ ಕರ್ನಾಟಕ ರಾಜ್ಯ ರೈತ ಸಂಘ ಸಂಯುಕ್ತ ಕರ್ನಾಟಕದ ಆಶ್ರಯದಲ್ಲಿ ಇವತ್ತು ಮಾಡ್ತಾ ಇದ್ದೇವೆ. ಒಂದ್ ಕಡೆ ರೈತರ ಭೂಮಿಯನ್ನ ಕಿತ್ಕೋತೀರಿ, ಅದೇ ಕಾರ್ಪೊರೇಟ್ ಗಳಿಗೆ ಕಾರಿಡಾರ್ ಮಾಡ್ಲಿಕ್ಕೆ, ಒಂದು ಒಳ್ಳೆ ಸಿಟಿ ಮಾಡ್ಲಿಕ್ಕೆ ಕಾರ್ಪೊರೇಟ್ ಸಂಸ್ಥೆಗಳೇ ನೀವು ಕೊಡ್ಲಿಕ್ಕೆ ಹೋಗ್ತೀರಿ. ಇಲ್ಲಿ ರೈತ ಬೀದಿ ಪಾಲಾಗ್ತಾನೆ, ಕಾರ್ಮಿಕ ಬೀದಿ ಪಾಲಾಗ್ತಾನೆ. ಈ ವ್ಯವಸ್ಥೆ ಹಾಳಾಗ್ಬೇಕು. ನಮ್ಮ ಮೂಲ ಪರಿಸ್ಥಿತಿ ಹೇಗಿತ್ತು, ನಮ್ಮ ರಾಜ್ಯದ ನೇಟಿವಿಟಿ ಹೇಗಿತ್ತು ಅದನ್ನು ಉಳಿಸ್ಕೊಳ್ಬೇಕೆ ಹೊರತು ಈ ಕಾರ್ಪೊರೇಟ್ ವ್ಯವಸ್ಥೆ ತೊಲಗಬೇಕು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಂಯುಕ್ತ ಕರ್ನಾಟಕ ಇವತ್ತು ಇಡೀ ರಾಜ್ಯ ವ್ಯಾಪ್ತಿ ಬಹುರಾಷ್ಟ್ರೀಯ ಕಂಪನಿಗಳ ವಿರುದ್ಧ ಪ್ರತಿಭಟನೆಯನ್ನು ಕರೆ ನೀಡಿದೆ. ಅದೇ ರೀತಿ ನಾವು ರಾಮನಗರ ಜಿಲ್ಲೆಯಲ್ಲೂ ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಇವತ್ತು ಈ ದೇಶದ ರೈತರು ಬೆಳೆದಿರ್ತಕ್ಕಂಥ ಉತ್ಪನ್ನಗಳು, ಮಾರುಕಟ್ಟೆಗಳು ಎಲ್ಲನೂ ಕೂಡ ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳ ಹಿಡಿತಕ್ಕೆ ಹೋಗ್ತಾ ಇದೆ. ನಮ್ಮ ಸಣ್ಣ ಸಂತೆಗಳಾಗಿರ್ಬೋದು, ನಮ್ಮ ಮಾರುಕಟ್ಟೆಗಳಾಗಿರ್ಬೋದು ಎಲ್ಲವೂ ಕೂಡ ಇವತ್ತು ನಾಶ ಆಗ್ತಾ ಇರ್ತಕ್ಕಂಥದ್ದು ಬಹುರಾಷ್ಟ್ರೀಯ ಕಂಪನಿಗಳಿಂದ. ಮತ್ತೆ ನಮ್ಮ ಬಿತ್ತನೆ ಬೀಜನೂ ಕೂಡ, ಪ್ರತಿಯೊಂದು ಬಿತ್ತನೆ ಬೀಜ, ರಾಸಾಯನಿಕ ಗೊಬ್ಬರ ಇರ್ಬೋದು, ಮಾರುಕಟ್ಟೆ ಇರ್ಬೋದು ಎಲ್ಲರೂ ಕೂಡ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಹೋಗ್ತಾ ಇದೆ. ನಮ್ಮ ದೇಶದ ಹಳ್ಳಿಗಳು ನಾಶ ಆಗ್ತಾ ಇವೆ ಅದರಿಂದ. ಹಾಗಾಗಿ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು ಕೂಡಲೇ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಕಡಿವಾಣ ಹಾಕ್ಬೇಕು. ಈ ದೇಶದ ಉತ್ಪನ್ನಗಳನ್ನ, ಮಾರುಕಟ್ಟೆ ಆಗಿರ್ಬೋದು, ಮತ್ತೆ ನಮ್ಮ ಮಕ್ಕಳನ್ನ ಯಾವುದೇ ಒಂದು ಕೆಲಸ ಆಗಿರ್ಬೋದು, ಯಾವುದೇ ಆಗಿರ್ಬೋದು ನಮ್ಮ ರಾಷ್ಟ್ರೀಯ ಕಂಪನಿಗಳಲ್ಲಿ ಈ ದೇಶದ ಉತ್ಪನ್ನಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು. ಬಹುರಾಷ್ಟ್ರೀಯ ಕಂಪನಿಗಳು ತಯಾರಿಸ್ತಕ್ಕಂಥ ಯಾವುದೇ ಉತ್ಪನ್ನಗಳಿಗೂ ಬೆಲೆಯನ್ನು ನೀಡಬಾರದು ಅಂತ ಹೇಳಿ ಒತ್ತಾಯಿಸ್ತೀವಿ ಇವತ್ತು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.